ಹೂವು ಹಾಕೋಣ ಮಧ್ಯಕ್ಕೆ ಹೂವು ಹಾಕೋಣ ಕಟ್ ಮಾಡಿ ಕೆಳಗಡೆ ಹಾಂ ಕಟ್ ಮಾಡಿ ಕವೇರ ಕನ್ಯಕೆ ಗಸ್ಯೆ ಜಾಯೇ ದೇವಿ ಸರಿದ್ವರೆ ಬ್ರಹ್ಮಕುಂಡ ಸಮುದ್ಭೂತೆ ಲೋಪಾಮುದ್ರೇ ನಮೋಸ್ತತೆ. ಬಹಳ ವಿಶೇಷವಾದಂಥ ಕ್ಷೇತ್ರ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಇರತಕ್ಕಂಥ ಕೃಷ್ಣರಾಜ ಸಾಗರ ಅನ್ನತಕ್ಕಂಥದ್ದು. ಇಲ್ಲಿ ವಿಶೇಷವಾಗಿ ಇವತ್ತಿನ ದಿನ ಕಾವೇರಿಗೆ ಬಾಗಿನವನ್ನು ಅರ್ಪಿಸುವ ಕಾರ್ಯಕ್ರಮ. ಕಾವೇರಿ ಅಂದ ತಕ್ಷಣ ನಿಮಗೆಲ್ಲ ಗೊತ್ತು, ಕಾವೇರಿ ಭಾಗಮಂಡಲದ ಪೂಪುಹಾರಿಗೂ 835 ಕಿಲೋಮೀಟರ್ ಕಾವೇರಿ ಹರಿತಾಳೆ. ಬರುವಾಗ ಎಲ್ಲ ದೇವಸ್ಥಾನಗಳು, ಸ್ನಾನಘಟ್ಟಗಳು, ಜಾನುವಾರುಗಳು ತಣಿಸಿ ಜಮೀನುಗಳು, ಕೃಷಿಗಳು, ಕೈಗಾರಿಕೆಗಳನ್ನೆಲ್ಲ ನಮಗೆ ತನ್ನಡಿಸ್ತಾ ಇದ್ದಾಳೆ. ಅಂಥ ಕಾವೇರಿಗೆ ಬಾಗಿನವನ್ನು ಅರ್ಪಿಸುವ ಕಾರ್ಯಕ್ರಮ ಪ್ರತಿ ವರ್ಷ ನಡೆಯುತ್ತೆ. ಆದರೆ ಈ ಒಂದು 90-85 ವರ್ಷದ ಇತಿಹಾಸದಲ್ಲಿ ಜೂನ್ ತಿಂಗಳಲ್ಲಿ ಪ್ರಥಮ ಬಾರಿಗೆ ಆಷಾಢ ಮಾಸದಲ್ಲಿ ಪ್ರಾರಂಭದ ಮೊದಲನೇ ವಾರದಲ್ಲಿ ಕಾವೇರಿ ತುಂಬಿರತಕ್ಕಂಥದ್ದು ಇತಿಹಾಸ. ಯಾಕೆಂದರೆ ನಾವು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀವಿ, ನಮ್ಮಲ್ಲೆಲ್ಲ ಉಪವಾಸದ ಹೊಳೆ ಅಂತ ಆಷಾಢ ಶುದ್ಧ ಏಕಾದಶಿ ತುಂಬಿ ಆವಾಗ ಹೊಳೆ ಬರ್ತಾಯಿತ್ತು, ಬಹಳ ಹಿಂದೆ 30-25 ವರ್ಷದ ಹಿಂದೆ. ಆದರೆ ಕಾವೇರಿ ಸಿರಿ ನಮಗೆಲ್ಲವನ್ನು ಸಹಿತ ಒಳ್ಳೆಯದಾಗಲಿ ಅಂತ ದೇವಿ ಈ ಒಂದು ವರ್ಷ ಸುಭಿಷ್ಟವಾಗಲಿ ಅಂತ ಈಗಾಗಲೇ ಜೂನ್ ತಿಂಗಳ ಅಂತ್ಯಭಾಗದಲ್ಲೇ ಕಾವೇರಿ ಒಂದು ವಾರ ಆಗಿದೆ ತುಂಬಿ. ಆ ಕಾವೇರಿಗೆ ಬಾಗಿನವನ್ನು ಅರ್ಪಿಸತಕ್ಕಂಥದ್ದು ರಾಜನ ಕರ್ತವ್ಯ. ರಾಜ ಅಂದರೆ ದೊರೆ. ನಮಗೆಲ್ಲ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚಲುವರಾಯಸ್ವಾಮಿಯವರು ಹಾಗೂ ನಮ್ಮ ಸ್ಥಳೀಯ ಶಾಸಕರಾದಂಥ ರಮೇಶ್ ಬಾಬು, ಬಂಡಿ ಸಿದ್ದೇಗೌಡರು, ನೀರಾವರಿ ಸಚಿವರು ಎಲ್ಲರೂ ಸಹಿತ ಇವತ್ತು ಶಾಸಕರು, ಮಂತ್ರಿಗಳೆಲ್ಲರೂ ಬರ್ತಾ ಇದ್ದಾರೆ. ಅವರೆಲ್ಲರೂ ಸಹಿತ ವಿಶೇಷವಾಗಿ ಕಾವೇರಿ ಮಾತೆಗೆ ಪ್ರಾರ್ಥನೆ ಮಾಡಿ ಅಂತ ನಮಗೆಲ್ಲ ಹೇಳಿದರು. ಕೆಳಗಡೆ ನಾವು ಕಾವೇರಿಗೆ ಸಪ್ತಗಂಗಾದಿ ದೇವತೆಗಳನ್ನು ಆವಾಹನೆ ಮಾಡಿ ಸಪ್ತನದಿಗಳ ಹೋಮಗಳು, ಕಾವೇರಿ ಅಷ್ಟೋತ್ತರ ಹೋಮಗಳು, ವಿಷ್ಣು ಸಹಸ್ರನಾಮ ಹೋಮಗಳು, ಈ ಗಣಪತಿ ಪೂಜೆ ಪುಣ್ಯಾಹಗಳನ್ನು ಮಾಡಿ ನಾವು ಶುದ್ಧೀಕರಣವನ್ನು ಮಾಡಿ ಮೊರದ ಜೊತೆ ಬಾಗಿನವನ್ನು ಅರ್ಪಿಸುವ ಮತ್ತು ಕ್ಷೀರಾರ್ಘ್ಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ತಾಯಿ ಯಾತಕ್ಕೋಸ್ಕರ ಬಾಗಿನ ಅಂದರೆ ಮರದ ಜೊತೆ. ಹೇಗೆ ತುಂಬು ಗರ್ಭಿಣಿಯನ್ನು ನಮ್ಮ ಮನೆಯಲ್ಲಿ ಮೊದಲ ಗರ್ಭ ಧರಿಸಿದಾಗ ಅವಳಿಗೆ ಎಲ್ಲವನ್ನು ಸಹಿತ ನಾವು ಧಾರೆ ಮಾಡ್ತೀವಿ. ಆ ಗರ್ಭಿಣಿಗೆ ಹಾಗೆ ಈ ಒಂದು ಜಲಾಶಯ 124 ಅಡಿ ತುಂಬಿದೆ. ಕಾವೇರಿ ಜಗನ್ಮಾತೆಗೆ ನಾವು ಮಂಗಳ ದ್ರವ್ಯ ಅರಿಶಿನ ಕುಂಕುಮವನ್ನು ಹಾಕ್ತೇವೆ. ನಂತರ ಅವಳಿಗೆ ವಸ್ತ್ರಾದಿಗಳು ಮತ್ತು ಬೆಳ್ಳಿಯ ಗೆಜ್ಜೆಗಳು, ಕಾಲುಂಗುರ, ಮೂಗುಬೆಟ್ಟು, ಮಾಲೆಗಳು, ಮಾಂಗಲ್ಯ ಧಾರಣೆಗಳು ಎಲ್ಲವನ್ನು ಸಹಿತ ದೇವಿಗೆ ಅರ್ಪಿಸ್ತೀವಿ. ಅದರಲ್ಲಿ ದ್ರಾಕ್ಷಿ, ಗೋಡಂಬಿ ಅಂಥೇಳಿ ಅನೇಕ ವಿಧವಾದಂಥ ದ್ರವ್ಯಗಳನ್ನು ಮತ್ತು ಮರದ ಜೊತೆ ಬಾಗಿನದಲ್ಲಿ ಎಲ್ಲ ಬೇಳೆಗಳು, ನವಧಾನ್ಯಗಳನ್ನು ಎಲ್ಲ ಇಟ್ಟಿರ್ತೀವಿ, ಅದನ್ನು ಅವಳಿಗೆ ಅರ್ಪಿಸ್ತೀವಿ. ಅಂಥ ಕಾವೇರಿ ಮಾತೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳವರು ಬರ್ತಾ ಇದ್ದಾರೆ. ಈಗಾಗಲೇ ಪೂಜಾದಿಗಳೆಲ್ಲ ಪ್ರಾರಂಭ ಆಗಿದೆ. 25 ಜನ ವೈದಿಕರ ತಂಡ ಇರಬೇಕು. ಇದು ವಿಶೇಷವಾದಂಥ ವರ್ಷ ಅಂಥೇಳಿ ನೀವೆಲ್ಲವನ್ನು ವ್ಯವಸ್ಥೆ ಮಾಡಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ನಡೀತಾನೆ. ಆದರೆ ಆಷಾಢ ಮಾಸ ಜೂನ್ ತಿಂಗಳ ಕೊನೆ ದಿನದಲ್ಲಿ ನಡೀತಕ್ಕಂಥದ್ದು ಇತಿಹಾಸ ನಿರ್ಮಾಣ ಆಗ್ತಾ ಇದೆ. ಬಾಗಿನ ಬಿಡ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಪ್ಪ. ನಿಮ್ಮ ಮನೆಯವರು, ಹೆಂಗಸರು, ಮಕ್ಕಳುಗಳು ಎಲ್ಲರೂ ಸಹಿತ ತುಂಬ ಗರ್ಭಿಣಿ ಆದೊಳಗೆ ಬಾಗಿನವನ್ನು ಅರ್ಪಿಸ್ತಾರಲ್ಲ, ಮರದ ಜೊತೆಯಲ್ಲಿಟ್ಟು ಅವಳಿಗೆ ಅರಿಶಿನ ಕುಂಕುಮಾದಿ ಮಂಗಳ ದ್ರವ್ಯವನ್ನು ಕೊಟ್ಟು, ಅಮ್ಮ ನನಗೆಲ್ಲ ಹೊಟ್ಟೆಗೆ ನೀರನ್ನು ಕೊಟ್ಟಿದ್ಯಾ ಅಂತ ಹೇಳಿ ಆ ತಾಯಿಗೆ ಗೌರವವನ್ನು ಸಲ್ಲಿಸುವುದೇ ಬಾಗಿನ ಅರ್ಪಣೆ. ವಿಶೇಷ ಪೂಜೆ ಅಂದರೆ ಈ ಸತಿ ನಾವು 80 ವರ್ಷ 90 ವರ್ಷ ಆಗಿರೋದ್ರಿಂದ ಆ ಕಾವೇರಿ ಅಷ್ಟೋತ್ತರ ಅಂತಲೇ ವಿಶೇಷವಾಗಿದೆ. ಯಾಕೆಂದರೆ ಕಾವೇರಿಗೆ ಲೋಪಾಮುದ್ರೆ ಅಂತ ಒಂದು ಹೆಸರು. ಇವಳು ಬ್ರಹ್ಮಗಿರಿಯಲ್ಲಿ ಹುಟ್ಟಿದ್ದಾಳೆ. ಅಗಸ್ತ್ಯರು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಬಂದು ಅವಳನ್ನು ಮಡಿಕೇರಿ ಬ್ರಹ್ಮಗಿರಿಯಲ್ಲಿ ಕವೇರ ರಾಜನ ಮಗಳಾಗಿದ್ದ ಕಾವೇರಿಯನ್ನು ಮದುವೆ ಆಗ್ತಾರೆ. ಅಲ್ಲೇ ತಪಸ್ಸು ಕೂತಾಗ ಅಚಾನಕ್ಕಾಗಿ ಕಾವೇರಿ ಕಮಂಡಲದಲ್ಲಿದ್ದು ತೆಗೆದುಕೊಂಡು ಹೋಗಬೇಕಾಗುತ್ತೆ, ಬಿದ್ದೋಗುತ್ತೆ. ಅಲ್ಲಿಂದ ಕಾವೇರಿ ಹರಿದು ಇಡೀ ಎಲ್ಲ ಕರ್ನಾಟಕ ಮತ್ತು ತಮಿಳುನಾಡು, ಕರ್ನಾಟಕದಲ್ಲಿ 350 ಕಿಲೋಮೀಟರ್, ತಮಿಳುನಾಡಲ್ಲಿ 550 ಕಿಲೋಮೀಟರ್ ಕಾವೇರಿ ಹರಿತಾಳೆ. ಸಂಪೂರ್ಣವಾಗಿ ನಮ್ಮನ್ನೆಲ್ಲ ಅವಳು ಸಂಪೂರ್ಣ ಕಾವೇರಿ ಹರಿದು ನಮ್ಮನ್ನೆಲ್ಲ ತಲ್ಲಣ ಮಾಡಿದ್ದಾಳೆ.